ಇದಕ್ಕೆ ಹೇಳು ಹುಡುಗರಿಗೆ ಕುಕಿಂಗ್ ಸ್ಕಿಲ್ ಕಮ್ಮಿ ಅಲ್ಲ, ಅಟ್ಲೀಸ್ಟ್ ನನ್ನ ಗಂಡನಿಗೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಾದರ್ ವ್ಲಾಗ್. ಸೊ ಇವತ್ತು ಎಂತಾಯಿತು ಅಂತ ಹೇಳಿದರೆ, ಒಂದು ವೀಡಿಯೋ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಕೇಕ್ ಮಾಡಿದರು. ಸೊ ಆ ಕೇಕ್ ನೋಡಿ ಈಗ ಆಸೆ ಆಯಿತು. ಸೊ ಅದನ್ನೀಗ ಟ್ರೈ ಮಾಡುವ ಅಂತ ಹೇಳಿದ್ದೇನೆ ಹೆಂಡತಿ ಹತ್ರ. ಬಟ್ ನಮ್ಮ ಹತ್ರ ಈಗ ಎಂತ ಅಂತ ಹೇಳಿದರೆ, ಅದು ಮೈಕ್ರೋವೇವ್ ಓವನ್ ಇಲ್ಲ ಅಲ್ಲ. ಸೊ ಕೇಕ್ ಮಾಡಲಿಕ್ಕೆ ಇವಳು ಹೇಳಿದ್ಲು ಅದಿಲ್ಲದೆ ಕೂಡ ಮಾಡ್ಬೋದು ಅಂತ ಕೇಕ್. ಸೊ ಟ್ರೈ ಮಾಡುವ ಅಂತ. ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಈಗ ಬೇಗ ಹೋಗಿ ತರುವ. ಸೊ ಡಿಮಾರ್ಟಿದ್ದು ಒಂದು ಎಂಥ ಸಮಸ್ಯೆ ಅಂತ ಹೇಳಿದರೆ ಇದೆ. ಸೊ ಬಂದರೆ ಕಾಯಬೇಕು ನೋಡಿ, ಇದೊಂದು ದೊಡ್ಡ ಸಮಸ್ಯೆ. ಎಂತ ಮಾಡಲಿಕ್ಕಿಲ್ಲ, ಕಾಯಲೇಬೇಕು ಇವತ್ತು. ಹೇಗೆ ಆಗ್ತದೆ ನೋಡ್ಬೇಕಲ್ಲ, ಕೆಲವುದು ಆಗ್ತದೆ ನೋಡ್ಬೇಕು. ಅದು ಹೌದು. ಆಗದಿದ್ರೆ ನಾವು ಮೈಕ್ರೋವೇವ್ ಓವನ್ ತಗೊಳ್ಳೋದು. ಆಗದಿದ್ರೆ ಒಂದು ಕೇಕಿಗೋಸ್ಕರ ಹಾಂ ತಗೊಳ್ಳೋದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಕಳಿಸುವ ಕೇಕೆಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೆ ಮಾತ್ರ. ಸೊ ಫೈನಲಿ ತಗೊಂಡು ಬರ್ತಾ ಇದ್ದೀವಿ ವಾಪಸ್ ಮನೆಗೆ. ಸೊ ಅಲ್ಲಿ ತಗೊಳ್ಬೇಕಾದ್ರೆ ಒಂದು ಎಂತ ಚಿಮ್ಟಿ ಮತ್ತು ಎಂಥದ್ದು ಮ್ಯಾಶರ್ ಬಿಲ್ಲಿಂಗ್ ಕೌಂಟ್ರಿಗೆ ಬರಬೇಕಾದ್ರೆ ವಾಪಸ್ ಕಳಿಸಿದ್ರು. ಅದರಲ್ಲಿ ಟ್ಯಾಗೇ ಇಲ್ಲ, ವಾಪಸ್ ಹೋಗಿ ಇನ್ನೊಂದು ತನ್ನಿ ಅಂತ. ಇನ್ನೊಂದು ಸರಿ ತಗೊಂಡು ಬರಬೇಕಾದ್ರೆ ಎಂತ ಲೈನಲ್ಲಿ ಪುನಃ ನಿಲ್ಲಬೇಕು ವಾಪಸ್. ಬೋಡ ಶೀರ ಮತ್ತು ಅದನ್ನಲ್ಲೇ ಬಿಸಾಕಿ ಎಂತೆಲ್ಲ ತಗೊಂಡಿದ್ವಿ ಅದನ್ನು ತಗೊಂಡು ಬಂದ್ವಿ. ವೀಕ್ದು ನಡುವೆಯಲ್ಲಿ ಹೋದರೆ, ಅಂದರೆ ನೈಟ್ ಟೈಮಲ್ಲೆಲ್ಲ ಹೋದರೆ ಖಾಲಿ ಇರುತ್ತೆ, ಆರಾಮ್ಸೆ ಎಂತ ಬೇಕಾದನ್ನು ತೊಗೊಂಡು ಬರ್ಬೋದು. ಸೊ ವೀಕೆಂಡ್ಸಲ್ಲಿ ಹೋದರೆ ಇದೇ ಥರ ಫುಲ್ ರಶ್ ಇರುತ್ತೆ. ಸೊ ಫೈನಲಿ ಬಂದ್ವಿ. ಈಗ ಯಾವುದೇ 2 ಐಟಮ್ ಬೇಕಿತ್ತು, ಅದನ್ನು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿ ಬಂದವಾಯ್ತಾ ಅಂತ. ಈಗ ಮನೆಗೆ ಬಂದಾಗಿದೆ ಆಲ್ರೆಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದಿದೆ. ಈಗ ಎಕ್ಸ್ಪೆರಿಮೆಂಟ್ ಟೈಮ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಲೆಟ್ಸ್ ಗೋ. ಎಸ್, ಫಸ್ಟ್ ಎಂತ ತಗೊಳ್ಳುದು? ಬನಾನಾ. ಹಾಂ, ಬನಾನವನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ನಾವು ಮಿಕ್ಸಿಗೆ ಯಾಕೆ ಹಾಕೋದು? ಮ್ಯಾಶ್ ಹಾಕೋದು. ಸ್ಪೂನಲ್ಲಿ ಮಾಡಿದ್ಲಿಕ್ಕೆ ಆಗೋದಿಲ್ವಾ? ಅದಷ್ಟು ಮ್ಯಾಶ್ ಆಗೋದಿಲ್ಲ ನಿಮಗೆ. ಸ್ಪೂನಲ್ಲಿ ಮಾಡ್ತೀರಾ ನೀವು? ಹಾಂ, ನಾನು ಮಾಡ್ತೇನೆ. ಸ್ಪೂನಲ್ಲಿ ಮ್ಯಾಶ್ ಮಾಡ್ತೇನೆ ನಾನು. ನನ್ನ ಸ್ಕಿಲ್ ನೋಡಿ ಈಗ ಫುಲ್ ಹೇಗೆ ಎಷ್ಟು ಚಂದ ಮ್ಯಾಶ್ ಮಾಡ್ತೇನೆ. ಅದು ಆಗೋದಿಲ್ಲ ಅಷ್ಟು ಈಸಿಯಲ್ಲಿ, ನಾನು ಹೇಳಿದ್ದೇನೆ. ನೋಡುವ, ಟ್ರೈ ಮಾಡುವ. ಈ ಸ್ಪೂನಲ್ಲಿ ಆಗೋದಿಲ್ಲ, ಬೇಡ, ನೀವು ಮಿಕ್ಸಿಗೆ ಹಾಕು. ಆಗೋದಿಲ್ಲ ಅಂತ ಒಂದು ರೌಂಡ್ ತಿರುಗಿಸಿದ್ರೆ ಆಯ್ತು, ತಿಳ್ಕೊಡ್ಲಿಕ್ಕೆ ಅದನ್ನ ಮಾಡ್ತೇನೆ. ಇದನ್ನು ಕೂಡ ಹಾಕ್ತೇನೆ. ಇಷ್ಟೇ ತಗೋ. ಇದಕ್ಕೆ ಹೇಳು ಹುಡುಗರಿಗೆ ಕುಕಿಂಗ್ ಸ್ಕಿಲ್ ಕಮ್ಮಿ ಅಲ್ಲ, ಅಟ್ಲೀಸ್ಟ್ ನನ್ನ ಗಂಡನಿಗೆ. ಆಯ್ತು, ಇದನ್ನು ಮಿಕ್ಸ್ ಮಾಡುವ. ಅಲ್ಲಿ ಆಗ್ತಾ ಇರ್ಲಿ. ಅಲ್ಲ, ಇದು ಮಿಕ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಫ್ಲೇಮಿಗೆ ಇಟ್ಟರೆ ಬೇಕಾಗುದಿಲ್ವಾ? ಅವರು ಜಾಸ್ತಿ ಫ್ಲೇಮಿಗೆ ಇಡು. ಎಂತ ಆಗ್ತದೆ ಸ್ಪೂನ್ ಕೊಡ್ತಾರೆ. ಅದೆಲ್ಲ ಹೊರಗೆ ಬಿತ್ತು. ಅದಕ್ಕೆ ಸ್ವಲ್ಪ ನಾನು ಹೇಳಿದ್ ಕೇಳ್ಬೇಕಂತ ಹೇಳಿದ. ಅದಕ್ಕೆ ಸ್ಪೂನ್ ಬೇಡ, ಇದು ಸ್ಪೂನ್ ಕೊಡಿ. ಈಗ ನೀವು ಒಂದು ಹೇಳಿದ್ರೆ ಇನ್ನೊಂದು ಮಾಡುದು ಆಯ್ತಾ? ಇದನ್ನ ತೆಗಿಲಿಕ್ಕೆ ಅದ್ರಲ್ಲಿ ಹೇಗೆ ತೆಗಿದು ನೋಡಿ. ಅದೇ ಫಸ್ಟ್ ಹೇಳ್ಬೇಕು, ನೀ ಏನ್ ತೆಗಂತ. ನಿಮ್ಮದು ಮ್ಯಾಶ್ ಮಾಡುತ್ತಿದ್ರೆ ಇಷ್ಟೊತ್ತಿಗೆ ಮಾಡ್ತಾನೆ ಇರ್ಬೇಕಿತ್ತು. ಅದು ಪ್ರೋಟೀನ್ ಉಂಟು ಅದರಲ್ಲಿ. ಇಲ್ಲಿ ಕೆಳಗೆ ಬಿದ್ದಿದೆ ಪ್ರೋಟೀನ್. ಪರವಾಗಿಲ್ಲ, ಅದು ನೀನು ತಿನ್ಸು. ಎಂತಾದ್ರೂ ಆಗಲಿ ಪ್ರೋಟೀನ್ ವೇಸ್ಟ್ ಆಗೋದು. ಹೌದು, ಪ್ರೋಟೀನ್ದು ಮಹತ್ವ ಜಿಮ್ಮಿಗೆ ಹೋಗೋರಿಗೆ ಮಾತ್ರ ಗೊತ್ತಿರೋದು. ಕೋಕೋ ಪೌಡರ್ ಹಾಕ್ತೇನೆ. ಹಾಕು, ನಾನು ಮಿಕ್ಸ್ ಮಾಡ್ತೇನೆ. ವೈ ಪ್ರೋಟೀನ್. ಸೊ ವೆನಿಲಾ ಫ್ಲೇವರ್ ಇದು, ಒಂದು ಸ್ಕೂಪ್ ನ್ಯಾಚುರಲ್ ಟೀಮ್ದು ವೇ ಪ್ರೋಟೀನ್. ಇದೀಗ ಚಾಕ್ಲೇಟ್ ಅಂಡ್ ವೆನಿಲಾ ಹೇಗೆ ಆಗ್ತದೆ ಗೊತ್ತಿಲ್ಲ. ನೋಡುವ ಹೇಗೆ ಆಗ್ತದೆ ನೋಡುವ. ಒಂದು ಸ್ಕೂಪ್. ಓ ಮೈ ಗಾಡ್ ದೇವ್ರೆ, ಎಂತ ಆಗದಿದ್ರೆ ಸರ್, ಎಂತ ಆದ್ರೂ ಸಹ ನೀವು ತಿಂತೀರಲ್ಲ. ಪ್ರೋಟೀನ್ ಉಂಟಲ್ಲ, ನಾನು ತಿಂತೇನೆ, ಎಂತಾದ್ರೂ ಪರವಾಗಿಲ್ಲ. ಎಷ್ಟು ಅಂದರೆ
ವರ್ಸ್ಟ್ ಟೇಸ್ಟ್ ಇದ್ರೂ ಕೂಡ ನಾನು ತಿಂತೇನೆ, ಯಾಕಂದ್ರೆ ಅದರಲ್ಲಿ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ಉಂಟು. 3 ಎಗ್ಸಲ್ಲಿ 18 ಗ್ರಾಮ್ಸ್ ಪ್ಲಸ್ ಇದರಲ್ಲಿ 24 ಗ್ರಾಮ್ಸ್ ಒಂದು ಸ್ಕೂಪಲ್ಲಿ, ಆಮೇಲೆ ಇದರಲ್ಲಿ 10 ಗ್ರಾಮ್ಸ್ 8 ಗ್ರಾಮ್ಸ್ ಯೋಗರ್ಟಲ್ಲಿ 8 ಗ್ರಾಮ್ಸ್ ಪ್ರೋಟೀನ್. ಮತ್ತೆ 8 ಗ್ರಾಮ್ಸ್ ಅಲ್ಲಿ 2 ಗ್ರಾಮ್ಸ್ ನಿಮ್ಮ ಮೊಟ್ಟೆ ಹೋಯ್ತಲ್ಲ ಈಗ. ಇದು ನಾ ಮಿಕ್ಸ್ ಮಾಡ್ತೇನೆ. ನೀವು ಮಾಡಿ ನಿಲ್ಲಿ, ನಾನು ಬೇಕಿಂಗ್ ಪೌಡರ್ ಸ್ವಲ್ಪ ಹಾಕಬೇಕು. ಅಷ್ಟು ಬೇಕಾ? ನಂಗೆ ಗೊತ್ತಿಲ್ಲ, ನಾನು ಸಾಕ್ತೇನೆ, ನಾನು ಫಸ್ಟ್ ಟೈಮ್ ಬೇಕ್ ಹಾಂ ಮಾಡ್ತೇನೆ. ಪರವಾಗಿಲ್ಲ, ಹಾಕು. ಹಾಕ್ತೇನೆ. ಸಾಕು ಸಾಕು ಸಾಕು, ರಿಸ್ಕ್ ಬೇಡ. ನೀವು ಹೇಳಿದ್ರಿ ಅಂತ ಮಾಡ್ತೇನೆ. ಎಲ್ಕೊಂಡು ನಾ ಮಿಕ್ಸ್ ಮಾಡ್ತೇನೆ. ಅದು ಹಾಗೆ ಮಿಕ್ಸ್ ಮಾಡಿದ್ರೆ ಅದಾಗಿ ಫಾಸ್ಟ್ ಮಾಡಬೇಕಾ? ಅದೆಂತ ಗೊತ್ತಾ, ನೀವು ಮಿಕ್ಸ್ ಮಾಡ್ತಾ ಇರೋದು ಮಿಕ್ಸ್ ಆಗ್ತಾ ಬಿಡಿ ಅಂತ, ಒಮ್ಮೆ ಬಿಡಿ ಅಂತೆ. ಹಾಗೆ ಅಲ್ಲ ನೋಡಿ, ಅದು ಬೇಕಿಂಗ್ ಪೌಡರ್ ಅಲ್ಲೇ ಉಂಟು. ಜಿಮ್ಮಿಗೆ ಹೋಗೋದು ಎಂತಕ್ಕೆ? ಇಲ್ಕೊಡು ಇಲ್ಕೊಡು ಇಲ್ಕೊಡು. ನಂದು ಈಗ ಹರ್ಟ್ ಮಾಡಿದ್ದೀನಿ. ಈಗ ಹರ್ಟ್ ಮಾಡಿದ್ದೀನಿ. ಈಗ ಎಲ್ಲ ಹರ್ಟ್ ಮಾಡಬಾರ್ದು. ನಾನು 100 kg ಎತ್ತುತ್ತೇನೆ, 120 kg ಸ್ಕ್ವಾಟ್ಸ್ ಮಾಡ್ತೇನೆ ಹೇಳುದು. ಎತ್ತದಾದ್ರೆ ಆಗ್ಬೋದು, ಆದರೆ ಜಿಮ್ಮಿಗೆ ಹೋಗೋರು ಈಗ ಅವನ್ನ ಹರ್ಟ್ ಮಾಡಬಾರ್ದು, ಆಯ್ತಾ? ಇದೊಂಥರಕ್ಕೆ ಪ್ರೋಟೀನ್ ಶೇಕ್ ಥರ ಇತ್ತು. ಬಾ, ಹಸಿ ಎಗ್ ಅದ್ರಲ್ಲಿ ಇರುದು. ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಪ್ರೋಟೀನ್ ಇದೆ ಅಂತ ವೇಸ್ಟ್ ಆಗ್ಲಿಕ್ಕಿಲ್ಲ. ಹೇಳ ನಾನು ಒಮ್ಮೆ ಸ್ಟಾಪ್ ಮಾಡಿ ಅಂತೆ. ಎಷ್ಟು ಫೈನ್ ಪೇಸ್ಟ್ ಆಯ್ತು, ನೀರಾದಾಗೆ ಆಗಿದೆ ಮಾತ್ರ. ಪರವಾಗಿಲ್ಲ, ಅದು ಸ್ಟಿಕ್ಕಿ ಆಗ್ತದೆ ಮತ್ತೆ ಬೇಯುವಾಗ. ಆಗುದಿಲ್ಲ. ಯಾಕೆ? ಓಟ್ಸ್ ಪೌಡರ್ ಹಾಕೋಣ. ಹಾಕು. ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಕೊಡ್ಲಿ ಕೊಡು, ನಾ ಮಿಕ್ಸ್ ಮಾಡ್ತೇನೆ. ಬೆಲ್ಲ ಮಾಡ್ತೇನೆ. ಸಾಕು ಸಾಕು ಅಷ್ಟು ಸಾಕು. ನೀವು ದೊಡ್ಡ ಶೆಫ್ ತರ ಮಾಡಬೇಡಿ, ಅಷ್ಟು ಸಾಕು ಇಷ್ಟು ಸಾಕು, ಸಾಕಾಗ್ಲಿಲ್ಲ. ನಾನೇ ಫಸ್ಟ್ ಟೈಮ್ ಮಾಡುದಂತೆ. ಮತ್ತೆ ಮತ್ತೆ ನಿಂಗೂ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇರೋದು ಕೇಕ್ ಮಾಡೋದ್ರಲ್ಲಿ. ಬಟ್ ಅಟ್ಲೀಸ್ಟ್ ನಂಗೆ ಕನ್ಸಿಸ್ಟೆನ್ಸಿ ಬಗ್ಗೆ ಸ್ವಲ್ಪ ಐಡಿಯಾ ಉಂಟು. ಸ್ಟಿಲ್ ಇದು ನೀರಾಯ್ತಿಯಾ ಸಾಕ, ನಂಗೆ ಎಂತದು ಗೊತ್ತಿಲ್ಲ ಈಗ ಮಾಡ್ತೇನೆ ನೋಡಿ. ಇದು ಆಗದಿದ್ರೆ, ಇದು ಸಕ್ಸಸ್ ಆಗದಿದ್ರೆ ನಾವು ನೆಕ್ಸ್ಟ್ ವೀಕ್ ಹೋಗಿ ಮೈಕ್ರೋವೇವ್ ಅಂತ ತಗೊಳ್ಬೋದು. ನಿಮ್ಮ ಒಂದು ದಿನದ ವಿಡಿಯೋಗೆ ಕೇಕ್ ಮಾಡ್ಲಿಕ್ಕೆ ಅಂತ ನಾನು ಮೈಕ್ರೋವೇವ್ ಅಂತ ಅಂದೆ. ಸಾಕು ಸಾಕು ಇಷ್ಟು ಸಾಕು, ನಂಗೆ ಯಾಕೋ ಇದು ಪರವಾಗಿಲ್ಲ. ನೀನು ಯಾಕೆ ಎಲ್ಲ ಮತ್ತೆ ನೋಡು, ಫಸ್ಟ್ ಮೈಪ್ ಅದಕ್ಕೆ ಬಟರ್ ಪೇಪರ್ ಅಲ್ಲಿ ಉಂಟಲ್ಲ. ನಂಗೆ ಗೊತ್ತುಂಟಲ್ಲ, ನೀನು ಮಾಡು. ಇದು ಹೇಗೆ ನಿಲ್ಲುದಿಲ್ಲ. ಇಲ್ಕೊಡು ನಾನು ನಿಲ್ಲಿಸ್ತೇನೆ. ಈಚೆ ಬಾ. ಅದೇ ಕೇಳುದು, ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೇಳಬೇಕಂತ. ನಂಗೆ ಗೊತ್ತಿಲ್ಲ, ನೀವು ಮಾಹಿತಿ ಹೇಳಿ ಈಗ. ಹಾಗೆ ನೀ ಇದಕ್ಕೆ ಏರಿ, ಅದು ನಿಲ್ಬೇಕಲ್ಲ. ಅದು ಎರ್ದ ಮೇಲೆ ನಿಲ್ತದೆ, ಅದು ಶೇಪಲ್ಲಿ, ಗೊತ್ತಾಯ್ತಾ? ನೀನು ಇದಕ್ಕೆ ಏರಿ ನೀನು ಹೇಳ್ತೇನೆ ನಾನು. ಕೇಕ್ ಆದ್ರೆ ಸಾಕು, ಇಷ್ಟು ಐಟಮ್ಸ್ ಯೂಸ್ ಮಾಡಿ. ಓಕೆ, ಎಸ್. ಇದು ಗಲೀಜೆಲ್ಲ ಮಾಡಿಟ್ಟಿದ್ದಾರೆ. ಇದು ಕೇಕ್ ತರ ಇಲ್ಲ ಆಯ್ತಾ, ಇದು ಅಮೀಬಾ ತರ. ಹೌದು, ಅದು ತಿನ್ಲಿಕ್ಕೆ ಆದ್ರೆ ಆಯ್ತು. ಅಮೀಬಾ ಅಂತ ಇನ್ನೊಂದು. ಇದು ಹೇಗೆ ಉಂಟು ಬಿಸಿ? ನಾ ಹಿಡಿತೇನೆ. ಎಲ್ಲ ಕೈ ತೆಗಿ. ಇದು ಅಯನ್ ಬಾಕ್ಸ್ ಬಿಸಿ ಅದೇ ಇಲ್ಲಿ ತರಲಿಲ್ಲಲ್ಲ. ಅದೇ ಇಲ್ಲಿ ಹಾಗೆಲ್ಲ 3 hours later. Five hours later. Yes, mission successful. ಈಗ ಇಲ್ಲ, ಈಗ ಎಂತ ಮಾಡೋದು? ಈಗ ಸ್ವಲ್ಪ ಸ್ಲೈಡ್ ಮಾಡು ಇದನ್ನು. ಅದು ಕೇಕ್ ಇದು ಶೇಪಿಗೆ ಮಣ್ಣ ಕಸಾವ್. ಕೇಕ್ ಆದ್ರೆ ಆಯ್ತು ಅಷ್ಟೇ. ಕೇಕ್ ಇದು ಟೇಸ್ಟ್ ಬಂದ್ರೆ ಆಯ್ತು, ಸಕ್ಸಸ್ಫುಲ್. ಎಸ್, ಈಗ ಇಡು. ಸ್ವಾಮಿ ಅಜ್ಜ. ಎಸ್ ಗೈಸ್. ಅಲ್ಲ, ಈಗ ಅರ್ಧ ಮಿಷನ್ ಕಂಪ್ಲೀಟ್ ಆಗಿದೆ. ಸೊ ನೋಡುವ, ಪರವಾಗಿಲ್ಲ. ಇನ್ನೊಂದು ಎಷ್ಟೊಂದು ಅರ್ಧ ಗಂಟೆ ಬೇಕಾ ಅಂತ. ಸೊ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗ್ತದೆ. ನೋಡು, ಅರ್ಧ ಗಂಟೆ ಬಿಟ್ಟು ಮತ್ತೆ ಸಿಗುವ ವಿಡಿಯೋದಲ್ಲಿ.
ಸೊ ವಿ ಆರ್ ಬ್ಯಾಕ್ ಗೈಸ್. ಸೊ ಒಂದು ಗಂಟೆ ಆಯಿತು. ಸೊ ಕಾಯ್ತಾ ಇದ್ದೀವಿ ಈಗ ಎಂತ ಆಗಿದೆ ಅಂತ ಒಳಗಡೆ ಬೇಯ್ತಾ ಉಂಟು. ನೋಡುವ, ತೆಗೆದು ಓಪನ್ ಮಾಡಿ ನೋಡುವಲ್ಲ ಈಗ ಎಷ್ಟು ಬೆಂದಿದೆ ಅಂತ ತೆಗಿ. ಚಾಕು ಹಾಕಿ ನೋಡೋದಕ್ಕೆ. ಎಸ್, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರ್ತಾರಲ್ಲ ಕೆಲವು ಕೇಕ್ ಮಾಡ್ರರ್ಸ್, ನೀನು ನೋಡಿರಲಿಲ್ಲ? ಕೆಲವರ ಬಯೋದಲ್ಲಿ ಉಂಟು ಅಲ್ಲ. ಇಷ್ಟು ದೊಡ್ಡದಾಗಿದ, ಭೂಕಂಪ ಆಗಿದೆ ಗೈಸ್. ತೋರಿಸ್ತೇನೆ ಗೈಸ್, ನೋಡಿ ನೋಡಿ ನೋಡಿ, ಫುಲ್ ಉಬ್ಬಿ ಬಂದಿದೆ. ಸೂಪರ್ ಆಗಿದೆ ಅಂತ ಅನ್ಕೊಂಡಿದ್ದೇವೆ. ಸೊ ಫೈನಲಿ ಆಯಿತು. 1 ಗಂಟೆ ಬೇಕಾಯಿತು ಮಾತ್ರ, ಬೆಂದಿದೆ. ಅಂದರೆ ಎಂತ ಹೇಳೋದು, ಅದಕ್ಕೆ ಶೇಪ್ ಎಲ್ಲ ಕರೆಕ್ಟ್ ಬಂದಿದೆ, ಅಂದರೆ ಮೇಲೆ ಫುಲ್ ಉಬ್ಬಿ ಬಂದಿದೆ. ನೋಡುವ, ಟೇಸ್ಟ್ ಏನು ನೋಡಿ ಹೇಳಬೇಕಾಗ್ತದೆ. ಬಟ್ ಟೇಸ್ಟ್ ಒಳ್ಳೆ ಇರ್ಬೋದು ಅಂತ ಅನಿಸ್ತಿದೆ ನನಗೆ. ಬಟ್ ಸಕ್ಸಸ್. ಫುಲ್ ಕೂಲ್ ಆಗಬೇಕು ಅದು. ಸೊ ಇನ್ನು ಎಷ್ಟೊತ್ತು ಕೂಲ್ ಆಗಬೇಕಂತ ಗೊತ್ತಿಲ್ಲ. ಕೂಲ್ ಆದಮೇಲೆ ಮತ್ತೆ ಸಿಗುವ. ಪ್ಯಾಕೇಜ್ ಬಂದಿದೆ, ಒಂದು ಹೊಸ ಪ್ಯಾಕೇಜ್ ಬಂದಿದೆ. ಇದನ್ನು ಓಪನ್ ಮಾಡ್ತಿದ್ದೇವೆ. ನೋಡಿ ಎಂತ ಸರ್ಪ್ರೈಸ್ ಅಂತ ನೋಡಿ ಇದ್ರೊಳಗೆ ಇರೋದು. ಫುಲ್ಲು ಭಯಂಕರ ಸರ್ಪ್ರೈಸ್ ಇದರೊಳಗೆ ಇರೋದು. ಐಟಮ್ ಉಂಟಲ್ಲ, ಸರ್ಪ್ರೈಸ್ ಅಂದರೆ ಸಾಧಾರಣದ ಸರ್ಪ್ರೈಸ್ ಅಲ್ಲ ಇದು. ನಿಂಗೆ ಗಿಫ್ಟ್ ಆಯ್ತಾ ಇದು? ನೀ ಯಾವಾಗಲೂ ಕೇಳ್ತೀಯಲ್ಲ ನನಗೆ ಗಿಫ್ಟ್ ಕೊಡೋದಿಲ್ಲ ಅಂತ. ಈಗ ತಗೋ, ತಡಾ, ನಿಂಗೆ ಗಿಫ್ಟ್. ಹಿಡ್ಕೋ. ಓರ್ಸ್ಕೊ ಬಾ ಬೇಕಾದ್ರೆ. ನಂದಾಯ್ತು ಕೆಲಸ, ಫಿಕ್ಸ್ ಮಾಡಿ ಕೊಡೋದು ಕೆಲಸ ನಂದು, ಓರ್ಸೋದು ಕೆಲಸ ನಿಂದು. ಜಾಲಿ ಮಾಡಿ ತಗೋ. ಹ್ಯಾಪಿ ಬರ್ತ್ಡೇ ಟು ಯು. ವಾವ್, ಟೆಕ್ಸ್ಚರ್ ಅದು ಕೇಕ್ ತರ ಇಲ್ಲ. ಟೆಕ್ಸ್ಚರ್ ಅದು ಆಕ್ಚುಲಿ ನೋಡಿ, ಟೇಸ್ಟ್ ಮಾಡಿ ತಗೋ. ಎಲ್ಲ ಪೀಸ್ ಕಟ್ ಮಾಡ್ತಾರೆ. ನೋಡು ಹೇಗಾಗಿದೆ. ಒಳ್ಳೆದಾಗಿದೆ, ಎಂಥದ್ದು ಒಂದು ಒಳ್ಳೇದಾಗಲಿಲ್ಲ. ಫಸ್ಟ್ ಟೈಮ್ಗೆ ನಾಟ್ ಬ್ಯಾಡ್ ಐ ಗೆಸ್. ಅಂದರೆ ಅದರ ಟೆಕ್ಸ್ಚರ್ ಎಂಥದ್ದು ಕೇಕ್ ಥರ ಇಲ್ಲ ಅಲ್ಲ. ಯಾವುದೋ ಒಂದು ಇಂಗ್ರೀಡಿಯೆಂಟ್ ಕಮ್ಮಿ ಆಗಿರಬೇಕು. ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಗೊತ್ತಿಲ್ಲ. ಬಟ್ ನಂಗೆ ಇಷ್ಟ ಆಯಿತು. ನಿಮಗೆ ಪ್ರೋಟೀನ್ ಇದು ಹೆಸರು ಹೇಳಿದರೆ ಎಂಥ ಇಷ್ಟ ಆಗ್ತದೆ. ಎಸ್ ಗೈಸ್, ದಟ್ಸ್ ಇಟ್. ಸೊ ಟೇಸ್ಟ್ ಮಾಡಿ ಆಯಿತು. ಟೇಸ್ಟ್ ಓಕೆ. ನನಗಿಷ್ಟ ಆಗಿದ್ದು ಒಂದೇ ರೀಸನ್, ಅದರಲ್ಲಿ ಪ್ರೋಟೀನ್ ಇತ್ತು. ಸೊ ಪ್ರೋಟೀನ್ ವೇಸ್ಟ್ ಮಾಡುವ ಸೀನೇ ಇಲ್ಲ. ಕೇಕ್ ಥರ ಆಗಲಿಲ್ಲ. ಇಟ್ಸ್ ನಾಟ್ ಕೇಕ್, ಮಣ್ಣಿ ಥರ ಇತ್ತು. ಬಟ್ ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದಲ್ಲ. ನೆಕ್ಸ್ಟ್ ಓವನ್ ತಗೊಂಡು ಮಾಡು. ಈ ಕೇಕಿಗೋಸ್ಕರ ಓವನ್ ತಗೊಳ್ಳೋದು ಬೇಡ. ಓಕೆ ದೆನ್ ಗೈಸ್, ದಟ್ಸ್ ಇಟ್. ಸೊ ಇವತ್ತಿಗಿಷ್ಟೇ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಸೈನಿಂಗ್ ಆಫ್.